ಸಲ ಕನ್ನಡದವ್ರ ತಂಟೆಗೆ ಬಂದ್ರೆ ಕತ್ತರಿಸಾಕ್ಬಿಡ್ತೀನಿ. ಕನ್ನಡ ಅರ್ಥ ಆಯ್ತಾ? ನಮಸ್ಕಾರ ವೀಕ್ಷಕರೇ, ಈ ಸಂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸರೋಜ ಸುಮಂತ್. ಇಂದು ತಮಿಳಿಗರು ಬಹುನಿರೀಕ್ಷೆ ಇಟ್ಟುಕೊಂಡಿದ್ದಂತಹ ಕಮಲ್ ಹಾಸನ್ ಅವರ ಥಂಗ್ ಲೈಫ್ ಭರ್ಜರಿಯಾಗಿ ಫ್ಲಾಪ್ ಆಗಿದೆ. ಕನ್ನಡಿಗರನ್ನ ಕೆಣಕಿದ್ರೆ ಕ್ಷಮೆಯನ್ನ ನಾನ್ಯಾಕೆ ಕೇಳಬೇಕು ಅಂದುಕೊಂಡಂತಹ ಕಮಲ್ ಹಾಸನ್ ಅವರ ತಮಿಳು ಬಾಯ್ಸ್ ನ ನಂಬಿ ಕೆಟ್ರು ಅನ್ಸುತ್ತೆ. ಯಾಕೆ ಗೊತ್ತಾ? ಯಾವುದೇ ಬೇರೆ ಭಾಷೆ ಸಿನಿಮಾ ಆಗ್ಲಿ ಬೆಂಗಳೂರಿನಲ್ಲಿ ರಿಲೀಸ್ ಆಗ್ಲಿ ಅಂತಾನೆ ಆ ಚಿತ್ರತಂಡ ಪ್ರಯತ್ನ ಪಡೋದು. ಇಲ್ಲಿಯ ಹೆಚ್ಚಿನ ವ್ಯೂವರ್ಸ್ ಇದ್ದಾರೆ, ತಮಿಳು ವ್ಯೂವರ್ಸ್ ಕೂಡ ಜಾಸ್ತಿ ಇದ್ದಾರೆ. ಫ್ಲಾಪ್ ಸಿನಿಮಾವೋ ಹಿಟ್ ಸಿನಿಮಾವೋ ಮೊದಲ ದಿನವೇ ಒಂದು ಹಂತಕ್ಕೆ ಬೆಂಗಳೂರಿನಲ್ಲಿ ಕಲೆಕ್ಷನ್ ಮಾಡುತ್ತೆ ಅನ್ನೋದಂತೂ ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಕಮಲ್ ಹಾಸನ್ ನೀಡಿದ ಎಡವಟ್ಟು ಹೇಳಿಕೆಯಿಂದಾಗಿ ಈ ಥಂಗ್ ಲೈಫ್ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಒಂದೇ ಒಂದು ಥಿಯೇಟರ್ ಅಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿಲ್ಲ. ಕನ್ನಡಿಗರನ್ನ ಕೆಣಕಿದ್ರೆ ಏನಾಗಬಹುದು ಎಂಬುದನ್ನ ನಮ್ಮ ಸ್ವಾಭಿಮಾನಿ ಕನ್ನಡಿಗರು ತೋರಿಸಿಕೊಟ್ಟಿದ್ದಾರೆ. ಬರೀ ತಮಿಳರನ್ನ ನಂಬಿಕೊಂಡು ಸಿನಿಮಾ ಎಷ್ಟು ಕ್ಲಿಕ್ ಆಗಬಹುದು ಎಂಬುದು ಈಗ ಕಮಲ್ ಹಾಸನ್ ಅವರಿಗೆ ಅರ್ಥವಾಗಿರಬಹುದು. ಈ ಥಂಗ್ ಲೈಫ್ ಸಿನಿಮಾ ತಮಿಳುನಾಡಿನಾದ್ಯಂತ 550 ಸ್ಕ್ರೀನ್ ಹಾಗೂ ವಿಶ್ವದಾದ್ಯಂತ ಒಟ್ಟು 2500 ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗಿದೆ. ಕಮಲ್ ಹಾಸನ್ ಅವರ ಫ್ಲಾಪ್ ಸಿನಿಮಾ ಆಗಿದ್ದ ಇಂಡಿಯನ್ 2ಗಿಂತಲೂ ಮೊದಲ ದಿನದ ಕಲೆಕ್ಷನ್ ನಲ್ಲಿ ಸಿಕ್ಕಾಬಟ್ಟೆ ಇಳಿಕೆ ಕಂಡಿದೆ ಅಂತ ತಜ್ಞರು ಈಗಾಗಲೇ ತಿಳಿಸಿದ್ದಾರೆ. ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಾಗ್ಲಿ ತಮಿಳುನಾಡಿನಲ್ಲಿ ಅಂದಾಜು 3.5 ಕೋಟಿಗಳಷ್ಟು ಆದಾಯ ಬಂದಿದ್ದೇ ಪ್ಲಸ್ ಆಗಿದೆ. ಉಳಿದಂತೆ ಅತಿ ಹೆಚ್ಚು ಕಲೆಕ್ಷನ್ ಆಗಬೇಕಿದ್ದ ತಮಿಳುನಾಡಿನಲ್ಲೇ ಸಿನಿಮಾದ ಮೊದಲ ದಿನದ ಗಳಿಕೆ ಕೇವಲ 2.8 ಕೋಟಿಗಳಷ್ಟೇ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಹಳ ಮುಖ್ಯವಾದ ವಿಚಾರ ಏನ್ ಗೊತ್ತಾ? ಸಿನಿಮಾ ನೋಡಿದವರ ಕಮೆಂಟ್ಗಳು. ಅದರಲ್ಲೂ ವಿಮರ್ಶೆ ಕೊಡ್ತಾ ಇದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಕೆಲವೊಂದು ವಿಮರ್ಶೆಗಳನ್ನ ನಿಮ್ಮ ಮುಂದೆ ಹೇಳ್ತೀವಿ ನೋಡಿ. ಶಾಕ್ ಆಫ್ ದಿ ಇಯರ್, ಅತಿ ಕೆಟ್ಟ ಚಿತ್ರ ಇದು ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಕಮಲ್ ಹಾಸನ್ ಬರೀ ಕರ್ನಾಟಕದ ಕ್ಷಮೆ ಕೇಳಿದ್ರೆ ಸಾಲದು, ಥಂಗ್ ಲೈಫ್ ಸಿನಿಮಾಕ್ಕಾಗಿ ಇಡೀ ದೇಶದ ಕ್ಷಮೆಯನ್ನ ಕೇಳಬೇಕು. ಮಣಿರತ್ನಂ ಸರ್, ದಯವಿಟ್ಟು ನನ್ನ ಹಣ ವಾಪಸ್ ಕೊಟ್ಬಿಡಿ. ಕಮಲ್ ಇಂಥ ಥರ್ಡ್ ಕ್ಲಾಸ್ ಔಟ್ಡೇಟೆಡ್ ಬೋರಿಂಗ್ ಮತ್ತು ಟೆರಿಬಲ್ ಸಿನಿಮಾ ಮಾಡ್ತಾರೆ ಅಂತ ನಾವಂತೂ ಅಂದುಕೊಂಡಿರಲಿಲ್ಲ. ಇಂಥ ಮೋಸ ಮಾಡಿದ್ದಕ್ಕೆ ಕಮಲ್ಗೆ ಬೆಲ್ ಟ್ರೀಟ್ಮೆಂಟ್ ಸಿಗಬೇಕು. ಔಟ್ಡೇಟೆಡ್ ಕತೆ, ದುರ್ಬಲ ಪಾತ್ರ, ದುರ್ಬಲ ಚಿತ್ರಣ, ಭಾವಹೀನ ನಿರೂಪಣೆ ಇದನ್ನು ನೋಡಿದ ಮೇಲೆ ಅತಿ ಕೆಟ್ಟ ಸಿನಿಮಾ ಎನಿಸಿಕೊಂಡ ವಾರಿಸು ಸಹ ಚೆನ್ನಾಗಿದೆ ಅನಿಸುತ್ತೆ. ಸೂಪರ್ ಫ್ಲಾಪ್ ಸಿನಿಮಾ ಇಂಡಿಯನ್ 2ಗಿಂತಲೂ ಅನಾವಶ್ಯಕ ಎಳೆತ, ಲವಲವಿಕೆ ಕೊರತೆ, ಹೀಗೆ ತರಹೇವಾರಿ ಕಮೆಂಟ್ಗಳು ಬರ್ತಾ ಇದ್ದಾವೆ. ಇನ್ನುಳಿದ ಭಾಗಗಳಲ್ಲಂತೂ ಪರಿಸ್ಥಿತಿ ಮತ್ತಷ್ಟು ಹೀನವಾಗಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಥಂಗ್ ಲೈಫ್ ನೆಲಕಚ್ಚುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರಲ್ಲೂ ಮಣಿರತ್ನಂ ಅವರ ನಿರ್ದೇಶನದ ಮೇಲೆ ಬಹಳಷ್ಟು ಜನ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ನಿರೀಕ್ಷೆ ಹುಟ್ಟಿಸಿದಂತಹ ಅಂಶಗಳು ಅಂದ್ರೆ, ನಾಯಕನ್ ಬಳಿಕ 38 ವರ್ಷಗಳ ನಂತರ ಕಮಲ್ ಮಣಿರತ್ನಂ ಕಾಂಬಿನೇಷನ್ ಈ ಸಿನಿಮಾ ಮೂಲಕ ಒಂದಾಗಿತ್ತು. ಒಂದೊಳ್ಳೆ ಕಥೆಯ ನಿರೀಕ್ಷೆಯನ್ನ ಕೂಡ ಜನ ಇಟ್ಟುಕೊಂಡಿದ್ರು. ಕಮಲ್ ಜೊತೆಗೆ ಸಿಂಬು, ತ್ರಿಷಾ ಕಾಂಬಿನೇಷನ್ ಕೂಡ ಸಿನಿಮಾದಲ್ಲಿ ಇತ್ತು. ಅದ್ದೂರಿ ಮೇಕಿಂಗ್ ಎಲ್ಲವೂ ಇದ್ದ ಕಾರಣ ಸಿನಿಮಾ ಮೇಲೆ ಭರವಸೆ ಹೆಚ್ಚಿತ್ತು. ಇಷ್ಟೆಲ್ಲ ಇದ್ರೂ ಸಿನಿಮಾಗೆ ಹೊಡೆತ ಕೊಟ್ಟ ವಿಚಾರಗಳೇನು ಗೊತ್ತಾ? ಕಮಲ್ ಭಾಷೆಯ ಅಂಧಾಭಿಮಾನದಲ್ಲಿ ಕರ್ನಾಟಕದಲ್ಲಿ ರಿಲೀಸ್ಗೆ ತಡೆಯಾದದ್ದು ಮೊದಲ ಹೊಡೆತವಾದ್ರೆ, ತಪ್ಪು ಮಾತಿಗೆ ಕ್ಷಮೆ ಕೇಳಲಾರೆ ಎಂಬ ಕಮಲ್ ಉದ್ದಟತನದ ಮಾತುಗಳು. ಕಮಲ್ ಮೊಂಡುತನದಿಂದ ಅವರ ಅಭಿಮಾನಿಗಳಿಗೂ ಇರಿಸು ಮುರಿಸು ಉಂಟಾಗಿದೆ. ಈ ಮೂಲಕ ಹೀನಾಯ ಸೋಲು ಕಾಣುತ್ತೆ ಅನ್ಸುತ್ತೆ. ಕಮಲ್ ಹಾಸನ್ ಅವರ ಮೊಂಡುತನದಿಂದ ಇಂದು ಥಂಗ್ ಆಫ್ ಲೈಫ್ ನೆಲ ಕಚ್ಚುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ಟಾರೆ ಇವತ್ತು ನಮ್ಮ ಕನ್ನಡ ಸಿನಿಮಾಗಳು 5 ಸಿನಿಮಾಗಳು ತೆರೆಗೆ ಬಂದಿದ್ದಾವೆ. ಇವುಗಳನ್ನ ನೋಡಿ ನಮ್ಮ ಕನ್ನಡ ಪ್ರೇಕ್ಷಕರು ಎಂಜಾಯ್ ಮಾಡ್ತಾ ಇದ್ದಾರೆ.